ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಪುಣ್ಯ ಪಾಪವೆಂಬುವು ತಮ್ಮಿಷ್ಟ ಕಂಡಿರೆ, ಅಯ್ಯ ಎಂದೆಡೆ ಸ್ವರ್ಗ, ಎಲವೋ ಎಂದೆಡೆ ನರಕ. ದೇವ ಭಕ್ತ ಜಯ ಜೀಯ ಎಂಬ ನುಡಿಯೊಳಗೆ ಕೈಲಾಸ ವೈದದೆ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಅಷ್ಟೊಂದು ಪರಿಚಿತವಿಲ್ಲದ ವಚನ. ಸಾಮಾನ್ಯವಾಗಿ ಪ್ರವಾದಿಗಳು, ಗುರುಗಳು ಪಾಪ ಪುಣ್ಯದ ಪರಿಕಲ್ಪನೆಯನ್ನ ಮೊದಲು ಹೇಳ್ತಾರೆ. ಅದರಲ್ಲಿ ಬೇಕಾದಷ್ಟು ವಚನಗಳು ನಿಮಗೆ ಸಿಗ್ತವೆ. ಬಸವಣ್ಣನವರು ಪರಧನ, ಪರಸ್ತ್ರೀ, ಪರ ನಿಂದೆ, ಪರಹಿಂಸೆ, ಪರದೈವದ ಬಗ್ಗೆ, ಅವುಗಳನ್ನು ಆಚರಿಸಿದರೆ ಪಾಪ ಅನ್ನುವಂತ ಮಾತನ್ನು ಹೇಳ್ತಾರೆ. ಕಳಬೇಡ, ಕೊಲಬೇಡ ಅಂತ ಸಪ್ತ ಸೂತ್ರಗಳಂತೂ ಗೊತ್ತಿದ್ದೇ ಇದೆ. ಕೊನೆಗೆ ಸಾಂದರ್ಭಿಕವಾಗಿ ಈ ಜಗತ್ತು ಹೀಗಿದೆಯಲ್ಲ, ಈ ಜಗತ್ತಿನ ಸಮಸ್ಯೆಗಳು, ಈ ಜಗತ್ತಿನ ಸವಾಲುಗಳು ಹೇಗೆ ಎದುರಾಗ್ತವೆ ಅಂತ ಹೇಳಕ್ ಬರಲ್ಲ. ಆವಾಗ ಪ್ರತಿಯೊಬ್ಬ ಸಾಧಕ, ಪ್ರತಿಯೊಬ್ಬ ಪಥಿಕ ಈ ಜಗತ್ತಿನಲ್ಲಿ ನಡಿಬೇಕಾದ್ರೆ, ಬದುಕಬೇಕಾದ್ರೆ ಎಲ್ಲಾ ಧರ್ಮ ಗ್ರಂಥಗಳನ್ನ ಮೀರಿ ತಾನೇ ನಿರ್ಣಯ ತಗೊಳ್ಬೇಕಾದಂತ ಪ್ರಸಂಗ ಬಂದೇ ಬರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಬರುತ್ತದೆ. ಮತ್ತೆ ನೀವು ಆವಾಗ ಪುಸ್ತಕಗಳನ್ನು ನೋಡಿ ಬದುಕಕ್ಕಾಗಲ್ಲ. ನಮ್ಮ ವಚನ ಸಾಹಿತ್ಯ ಏನ್ ಹೇಳುತ್ತೆ, ನಮ್ಮ ಬೈಬಲ್ ಏನ್ ಹೇಳುತ್ತೆ, ಖುರಾನ್ ಏನ್ ಹೇಳುತ್ತೆ, ಭಗವದ್ಗೀತೆ ಏನ್ ಹೇಳುತ್ತೆ ಅಂತ ಹೇಳಿ ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬೇರೆ ರೀತಿಯ ಸವಾಲುಗಳೇ ಬರ್ತವೆ. ಆವಾಗ ನಿಮ್ಮ ಸವಾಲುಗಳಿಗೆ ಉತ್ತರ ನೀವೇ ಕಂಡ್ಕೋಬೇಕು. ನಿಮ್ಮ ಜೀವನದ ರುಚಿಯನ್ನ ಕಳ್ಕೋಬಾರದು ಅಂತಿದ್ರೆ, ಯಾರು ನಿಮ್ಮ ಜೀವನದಲ್ಲಿ ಎದುರಾಗ್ತಕ್ಕಂಥ ಸವಾಲುಗಳಿಗೆ ನೀವೇ ಉತ್ತರವನ್ನು ಹುಡುಕೊಳ್ತಿರೋ, ಅಲ್ಲಿ ಹೆಚ್ಚು ಸಂತೋಷ ಇರುತ್ತೆ. ಅದರರ್ಥ ಧರ್ಮಗ್ರಂಥಗಳು ಬೇಡ, ಧರ್ಮಗ್ರಂಥಗಳ ಅಧ್ಯಯನ ಮಾಡಬೇಡಿ ಅಂತ ಅಲ್ಲ ನಾನು ಹೇಳೋದು. ಅಧ್ಯಯನ ಮಾಡಿ, ಕಂಠಪಾಠ ಮಾಡಿ, ಪೂಜೆ ಮಾಡಿ, ಧ್ಯಾನ ಮಾಡಿ, ದೊಡ್ಡವರು ಹೇಳಿದ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡೋಣ. ಆದ್ರೆ ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ ಪರಿಸ್ಥಿತಿಗಳು, ಸಂದರ್ಭಗಳು ಬೇರೆ ಆಗತ್ತೆ. ಅದಕ್ಕೆ ಪ್ರಾಯಶಃ ಬಸವಣ್ಣವರು ಕೊನೆಗೆ ಹೇಳೋದೆಲ್ಲ ಹೇಳಿ ಇದು ಒಂದು ಆಪ್ಷನ್ ಇಟ್ಬಿಟ್ಟಿದ್ದಾರೆ, ನಮಗೆ ಕೊಟ್ಬಿಟ್ಟಿದ್ದಾರೆ. ಪುಣ್ಯ ಪಾಪವೆಂಬುವು ಯಾರಿಷ್ಟ? ತಮ್ಮ ಇಷ್ಟ ಕಂಡಿರೆ. ಪುಣ್ಯ ಪಾಪವನ್ನ ನಾವು ಹೇಳುವಷ್ಟು ಹೇಳ್ಬೋದಪ್ಪ, ಆದ್ರೆ ಕೊನೆಗೆ ನಿರ್ಣಯ ಮಾಡ್ಬೇಕಾದವ ನೀನು ಮತ್ತು ನಿನ್ನ ಅಂತಃಸಾಕ್ಷಿ, ಆತ್ಮಸಾಕ್ಷಿ ಮತ್ತು ಪರಮಾತ್ಮನ ಅದಕ್ಕೆ ನಿರ್ಣಯ ಕೊಡ್ತಕ್ಕಂಥ ಕರ್ಮಾಧ್ಯಕ್ಷ ಅವನು. ಅವನಿಂದಂತೂ ಏನು ತಪ್ಪಿಸ್ಕೊಳಕ್ಕಾಗಲ್ಲ. ಅದನ್ನ ಇನ್ನೂ ಒಂದು ವಚನದಾಗ ಹೇಳ್ತಾರೆ, ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ, ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಅದನ್ನು ಕೂಡ ಹೇಳಿದ್ದಾರೆ. ಅವನು ನಿರ್ಣಯ ಕೊಡಕ್ಕೆ ಅವನಿದ್ದಾನೆ. ನೀನು ಆತ್ಮಸಾಕ್ಷಿಯಾಗಿ ನಡ್ಕೊಂಡು, ನಿನ್ನ ಸ್ವತಂತ್ರ ವಿಚಾರದಿಂದ ನಡ್ಕೊಂಡು ಬದುಕಬೇಕಾದ್ರೆ ಪುಣ್ಯ ಪಾಪದ ವಿಷಯದಲ್ಲಿ ನೀನೇ ನಿರ್ಣಯ ಮಾಡಬೇಕಾಗತ್ತೆ. ಪುಣ್ಯ ಪಾಪವೆಂಬುದು ತಮ್ಮಿಷ್ಟ ಕಂಡಿರೆ, ಅಯ್ಯ ಎಂದೆಡೆ ಸ್ವರ್ಗ, ಎಲವೋ ಎಂದೆಡೆ ನರಕ. ಈ ವಚನ, ಈ ವಾಕ್ಯ ಅಂತೂ ಎಲ್ರಿಗೂ ಗೊತ್ತಿದೆ. ಬಹಳ ಜನ ಇದನ್ನ ಎಲ್ಲ ಕಡೆ ಬಳಸ್ತಾರೆ. ಅಯ್ಯ ಎಂದೆಡೆ ಸ್ವರ್ಗ, ಎಲವೋ ಎಂದೆಡೆ ನರಕ. ಎಲವೋ ಅಂದ್ರೆ ಗೊತ್ತಾಗತ್ತಾ? ಅಯ್ಯ ಅಂದ್ರೆ ಗೊತ್ತಾಗತ್ತೆ. ಅಯ್ಯ ಅಂದ್ರೆ ಏನು?
ತಂದೆ, ಅಜ್ಜ, ಹಿರಿಯ, ಆರ್ಯ ಅನ್ನೋದರಿಂದ ಪ್ರಾಯಶಃ ಈ ಅಯ್ಯ ಅನ್ನುವಂಥದ್ದು ಉತ್ಪತ್ತಿ ಆಗಿರಬಹುದು. ಅಯ್ಯ ಬಹಳ ಅದ್ಭುತವಾದ ಶಬ್ದ ಅದು. ನಾವೆಲ್ಲ ನಮ್ಮ ಭಾಗದಲ್ಲಿ ಹಾಸನ ಜಿಲ್ಲೆ ಕೆಲವು ಭಾಗ, ಇನ್ನು ಕೆಲವು ಮೈಸೂರು ಕಡೆ ಕೆಲವು ಭಾಗದಲ್ಲಿ ಅಪ್ಪನಿಗೆ ಅಯ್ಯ ಅಂತಾನೆ ಕರೆಯೋದು. ಶಿವಮೊಗ್ಗದ ಕೆಲವು ಭಾಗನೂ ಅದಷ್ಟೇ. ಅಂದ್ರೆ ಅಯ್ಯ ಅಂದ್ರೆ ತಂದೆ ಅನ್ನೋ ಅರ್ಥ ಇದೆ. ಅಯ್ಯ ಎಂದಡೆ ಸ್ವರ್ಗ. ನೋಡಿ, ಸ್ವರ್ಗ ನಿರ್ಮಾಣ ಮಾಡೋದು ಹೇಗೆ, ಇನ್ನೊಬ್ಬರಿಗೆ ಸಂತೋಷ ಕೊಡೋದು ಹೇಗೆ ಅಂತ ಹೇಳಿ ಬಹಳ ಜನ ತಲೆ ಕೆಡಿಸ್ಕೊಂತಾರೆ. ಏನು ಮಾಡ್ಬೇಡಪ್ಪ, ಎಲ್ಲರಿಗೂ ಅಯ್ಯ, ಅವ್ವ, ಅಪ್ಪ ಅಂದ್ಬಿಟ್ರೆ ಎಂಥ ಜಗಳದ ಪ್ರಸಂಗನು, ಕಹಿ ಪ್ರಸಂಗನು, ಬೇಜಾರಾಗ್ತಕ್ಕಂಥ ಪ್ರಸಂಗಗಳು ಕೂಡ ಅವು ಸರಿ ಹೋಗ್ಬಿಡ್ಬೋದು ಅಂತ ಕಾಣುತ್ತೆ. ಉತ್ತರ ಕರ್ನಾಟಕದಲ್ಲಿ ನಾನು ಗಮನಿಸಿದ್ದು ಒಂದು ಒಳ್ಳೆ ಸಂಸ್ಕೃತಿ, ಅದರಲ್ಲೂ ಬಿಜಾಪುರ ಜಿಲ್ಲೆಯಲ್ಲಿ ರಬಕವಿ, ಬನ್ನಟ್ಟಿ, ಜಮಖಂಡಿ, ಇಲ್ಲೂ ಇದೆ, ಮೈನಗುಂಡಿ, ಧಾರವಾಡ ಜಿಲ್ಲೆಯಲ್ಲೂ ಕೆಲವು ಕಡೆ ಕಾಣ್ಬೋದು. ಹೆಣ್ಮಕ್ಳಿಗೆ ಮಾತಾಡಿಸುವಾಗ ಗಂಡು ಮಕ್ಳನ್ನ ಹೆಂಗ್ ಮಾತಾಡಿಸ್ತಾರೋ ಗೊತ್ತಿಲ್ಲ, ನಿಮಗೆ ಪ್ರೀತಿ ಅವ್ರಿಗೆ ಪ್ರೀತಿ. ಹೆಣ್ಮಕ್ಳನ್ನ ಮಾತಾಡಿಸ್ಬೇಕಾದ್ರೆ ತಂಗಿ, ಆಮೇಲೆ ಮಗಳಿದ್ರು, ಚಿಕ್ಕ ಮಗಳಿದ್ರು ಕೂಡ ಆಕೆಗೆ ಅವ್ವ ಅಥವಾ ಅಕ್ಕ ಅನ್ನೋ ಶಬ್ದವನ್ನು ಬಳಸಿ ಮಾತಾಡಿಸ್ತಾರೆ. ಅದು ಬಹಳ ಪ್ರೀತಿಯನ್ನ ಒಕ್ಕಿಸ್ತಕ್ಕಂಥದ್ದು. ಅದಕ್ಕೆ ಬಸವಣ್ಣವ್ರು ಹೇಳೋದು, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ಎಲವೋ ಅಂದ್ರೆ ಅದೇ ಏಕವಚನದಲ್ಲಿ ಹೊರಟೊಟ್ಟಾಗಿ ಜೋರಾಗಿ ಕೂಗ್ತೀವಲ್ಲ ಅದು. ಒಬ್ಬ ಸಣ್ಣ ಹುಡುಗನೇ ಇರ್ಲಿ, ಅಜ್ಜನೇ ಇರ್ಲಿ, ತುಂಬಾ ಸಣ್ಣ ಹುಡುಗ, ತುಂಬಾ ಹಿರಿಯ ಮನುಷ್ಯ, ಅವರಿಬ್ಬರಿಗೂ ನೀವು ಪ್ರೀತಿಯಿಂದ ಮಾತಾಡಿಸಿ, ಸಮಾಧಾನದಿಂದ ಮಾತಾಡಿಸಿ ನೋಡಿ, ಎಂಥ ಅವ್ರಿಗೇನು ಊಟ ಕೊಡದಿದ್ರು ಪರವಾಗಿಲ್ಲ, ಒಂದೊತ್ತು ಒಂದೇನು ನಿಮ್ಮ ಹತ್ರ ಅವ್ರಿಗೆ ಕೊಡಕ್ಕಿಲ್ಲ, ಹಣದ ತೊಂದರೆ ಇದೆ, ಅಜ್ಜ ಈಗ ನನ್ನ ಹತ್ರ ಇಲ್ಲ, ಅಥವಾ ಅಪ್ಪ ಈಗಿಲ್ಲ, ನಾಳೆ ವ್ಯವಸ್ಥೆ ಮಾಡ್ತೀನಿ, ಅಪ್ಪ ಅಜ್ಜ ಅಂತಂದ್ರೆ ಎಷ್ಟು ಸಂತೋಷ ಆಗುತ್ತೆ. ಮಗುವಿಗೂ ಅಷ್ಟೇನೆ. ಮಗು ಏನೋ ಹಠ ಮಾಡ್ತಿದೆ, ಇಲ್ಲಪ್ಪ ಈಗ ಅನುಕೂಲ ಆಗ್ತಾ ಇಲ್ಲ ಮಗು, ನಾಳೆ ಕೊಡಿಸ್ತೀನಿ ಅಂದ್ರೆ ಅದಕ್ಕೆಷ್ಟೋ ಸಮಾಧಾನ ಆಗುತ್ತೆ, ಸುಮ್ಮನಾಗ್ಬೋದು. ಇದೇ ಅಯ್ಯ ಎಂದಡೆ ಸ್ವರ್ಗ, ಕೆಲವು ಎಂದಡೆ ನರಕ. ದೇವ ಭಕ್ತ ಜಯ ಜೀಯ ಎಂಬ ನುಡಿಯೊಳಗೆ ಕೈಲಾಸ ವೈದದೆ. ಬಹಳ ವಚನ ಪುಸ್ತಕಗಳಲ್ಲಿ ಇದನ್ನ ಕೈಲಾಸ ವೈದುವುದೇ ಅಂತ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ತಪ್ಪದು, ದೋಷ ಅದೇ. ಕೈಲಾಸ ವೈದುವುದೇ ಅಂದ್ರೆ ಕೈಲಾಸ ಬರುತ್ತಾ ಅಂತ ಕೇಳ್ದಂಗೆ ಆಗ್ಬಿಡುತ್ತೆ. ಅಂದ್ರೆ ಇಲ್ಲಿ ದೇವ, ಭಕ್ತ, ಜಯ, ಜಿಯ. ಗೊತ್ತಾಯ್ತಾ ಈ ಶಬ್ದಗಳೇನು ಅಂತ ಗೊತ್ತಾಯ್ತಾ ನಿಮಗೆ? ದೇವ ಅಂದ್ರೆ ದೇವರಿಗೆ ಸಂಬಂಧಪಟ್ಟಿದ್ದು, ಗುರುಗಳಿಗೆ ಗುರುದೇವ, ಗುರುಗಳೇ ಅನ್ನೋದಕ್ಕಿಂತ ಗುರುದೇವ ಅಂದ್ಬಿಟ್ರೆ ಎಷ್ಟು ಸಮಾಧಾನ ಆಯ್ತು. ಭಕ್ತ, ಜಯ, ಜಿಯ, ಜಯವಾಗ್ಲಿ ನಿನಗೆ, ಒಳ್ಳೇದಾಗ್ಲಿ. ಜಿಯ ಅಂದ್ರೆ ಒಡೆಯ, ಹೇಳಪ್ಪ ನಾನು ಒಡೆಯ, ಹೇಳಪ್ಪ ಅಂದ್ರೆ ಹಿಂಗಂದ್ರೆ ಬೆಲೆ ಕೊಟ್ಟಾಗ ಅದರಲ್ಲೇ ಕೈಲಾಸ ಬರಲ್ವಾ ಅಂತ ಕೇಳ್ತಾರೆ ಬಸವಣ್ಣ. ಕೈಲಾಸ ವೈದದೆ ಅಂದ್ರೆ ಕೈಲಾಸ ಬರಲ್ವಾ ಅಂತ ಅರ್ಥ. ಕೈಲಾಸ ವೈದುವುದೇ ಅಂದ್ರೆ ಕೈಲಾಸ ಬರುತ್ತಾ ಅಂತ ಕೇಳಂಗಾಗ್ಬಿಡುತ್ತೆ. ಅದಕ್ಕೆ ಕೈಲಾಸ ವೈದುವುದೇ ಅಲ್ಲ, ಅದು ಕೈಲಾಸ ಐದದೆ. ಕೈಲಾಸ ಬರೋದಿಲ್ವಾ? ಈ 4 ಶಬ್ದ ಇಟ್ಕೊಳ್ಳಿ, ಅಯ್ಯ ಅನ್ನೋ ಶಬ್ದ ಇಟ್ಕೊಳ್ಳಿ, ಅಲ್ಲಿ ಕೈಲಾಸ ಸಿಕ್ಬಿಡುತ್ತೆ ಕಣಪ್ಪ. ಅಂದ್ರೆ ಧರ್ಮವನ್ನು ಎಷ್ಟು ಸರಳೀಕರಣ ಮಾಡಿದಾರೆ ನೋಡಿ. ಸಾಮಾನ್ಯ ಜನರಿಗೂ ಕೂಡ, ಏನು ಓದದೇ ಇದ್ದವ್ರಿಗೂ, ಏನು ತಿಳಿದಿದ್ದವ್ರಿಗೂ ಧರ್ಮವನ್ನು ತಿಳಿಸ್ಕೊಡ್ತಾರೆ ಬಸವಣ್ಣನವರು. ಅದನ್ನೇ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನೆ. ಇವತ್ತು ವಿಶ್ವೇಶ್ವರ ಭಟ್ರು ಜಪಾನಿಯರು ಇಷ್ಟವಾಗುವುದು ಏಕೆ ಅಂತ ಹೇಳಿ ಒಂದು ಲೇಖನ ಬರೆದಿದ್ದಾರೆ ವಿಶ್ವವಾಣಿ ಒಳಗೆ. ಎಲ್ಲರೂ ಸಾಮಾನ್ಯ, ಇವಾಗ ಎಲ್ಲರ ಹತ್ರನೂ ನೆಟ್ ಇದೆ, ಆಂಡ್ರಾಯ್ಡ್ ಮೊಬೈಲ್ ಇದೆ. ವಿಶ್ವವಾಣಿ ಪತ್ರಿಕೆಯನ್ನು ನೀವು ಸರ್ಚ್ ಮಾಡಿದ್ರೆ ನಾಳೆನೂ ಇದನ್ನ ನೋಡ್ಬೋದು. 108 ಅಲ್ಲ, ಇವತ್ತು
ಜನಮನ ಅಂತಾನೆ ಏನೋ ಒಂದು ಲೇಖನ ಬರ್ತದೆ. ಸಂಪಾದಕೀಯ ಸಂಪಾದಕೀಯ ಇರಲ್ಲ ಇವತ್ತು. ಅದ್ಭುತವಾಗಿ ಬರೆದಿದ್ದಾರೆ. ಜಪಾನಿನ ಜನರ ಸ್ವಭಾವ ಪ್ರಾಯಶಃ 12ನೇ ಶತಮಾನ ಶರಣರೆಲ್ಲ ಹಿಂಗೆ ಇದ್ರೇನು, ಅದಕ್ಕೆ ಕಲ್ಯಾಣ ಕಟ್ಟಿದ್ರು. ಅದು ಇವತ್ತು ಜಪಾನ್ ದೇಶದಲ್ಲಿ ಸಾಕಾರಗೊಂಡಿದೆ, ಅದು ಸಾಕಾರ ರೂಪ ತಾಳಿದೆ. ಅದನ್ನ ನಾವು ಕೂಡ ಕಲ್ತ್ಕೋಬೇಕು, ಮೊದಲು ಅರ್ಥ ಮಾಡ್ಕೋಬೇಕು. ಪುಣ್ಯ ಪಾಪ ದೊಡ್ಡ ವಿಷಯ ಬಿಟ್ಬಿಡಿ, ಆದರೆ ನಿಮ್ಮ ಜೀವನದಲ್ಲಿ ಸಂತೋಷ ಸ್ವರ್ಗ ನಿರ್ಮಾಣ ಆಗಬೇಕಾದ್ರೆ ಕೈ ಮುಗಿಯೋದು, ತಲೆ ಬಾಗ್ಸೋದು, ಜೊತೆಗೆ ಒಳ್ಳೆ ಮಾತಾಡೋದು. ಎಂಥ ಸಿಟ್ಟಿನ ಪ್ರಸಂಗದಲ್ಲೂ ಕೂಡ ಒಂದು ಒಳ್ಳೆ ಮಾತಾಡಿದ್ರೆ ಎಂಥವ್ರಿಗೂ ಸಂತೋಷ ಆಗತ್ತೆ. ತಪ್ಪು ಮಾಡಿದವ್ರಿಗೂ ಕೂಡ ಸಾಧ್ಯವಾದ, ನನಗೆ ಅದಿನ್ನೂ ಸಾಧ್ಯ ಆಗಿಲ್ಲ. ತಪ್ಪು ಮಾಡಿದವ್ರಿಗೆ ನಾನು ಬೇಗ ಸ್ವಲ್ಪ ಹೊರಟಾಗಿ ಮಾತಾಡ್ಬಿಡ್ತೀನಿ. ನನಗೆ ಗೊತ್ತಿದ್ದು ಜೀವನವನ್ನು ಹಾಳು ಮಾಡ್ಕೊಳ್ತಿರೋರನ್ನ ಕಂಡ್ರೆ, ಚಿಕಿತ್ಸೆ ತಗೊಳ್ಳದೇ ಇದ್ರೆ ಹಿಂಸೆ ಪಟ್ಕೊಳ್ತಾ ಇದ್ದವ್ರು ಕಂಡ್ರೆ ಬಹಳ ಸಿಟ್ಟು ಮಾಡ್ಬಿಡ್ತೀನಿ ನಾನು. ಅದು ಕೂಡ ಒಳ್ಳೇದಲ್ಲ ಅಂತ ಗೊತ್ತಿದೆ, ಆದ್ರೆ ಏನ್ ಮಾಡೋದು, ಅವ್ರ ಮೇಲಿನ ಕಾಳಜಿಯಿಂದನೇ ಬರುತ್ತೆ ಹೊರತು ಅದು ಅವ್ರ ಮೇಲಿನ ದ್ವೇಷದಿಂದ ಅಲ್ಲ. ಆದ್ರೂ ಕೂಡ ನಾವು ಜಪಾನೀಸ್ ಹತ್ರ ಪಾಠ ಕಲಿಬೇಕಾದ್ರೆ ಮೊದಲು ಕಲಿಬೇಕಾದ್ದು ಎಂತಹ ಪ್ರಸಂಗದಲ್ಲಿಯೂ ತಾಳ್ಮೆ, ಶಾಂತಿ, ಸಮಾಧಾನ ಮತ್ತು ಹಿತ ನುಡಿ. ಅವ್ರ ಬದಲಾವಣೆ ಆದ್ರೆ ಅವ್ರಿಗೆ ಒಳ್ಳೇದು ಆಗ್ತಾರೆ. ಖಂಡಿತವಾಗಿಯೂ ಹಿತ ನುಡಿಯಲ್ಲಿ, ಒಳ್ಳೆ ಮಾತಿನಲ್ಲಿ ಖಂಡಿತ ಅದರಲ್ಲಿ ಸಂತೋಷ ಇದೆ, ಸಮಾಧಾನ ಇದೆ. ಅದಕ್ಕೋಸ್ಕರ ಅದನ್ನ ಪ್ರಾಕ್ಟೀಸ್ ಮಾಡಿ. ನೀವು ಸಾಮಾನ್ಯ ಇಲ್ಲಿಗೆ ಬರೋ ಹೊತ್ತಿಗೆ ನೀವೆಲ್ಲ ಅಂಥವರೇ ಇಲ್ಲಿಗೆ ಬರೋದು ಹೆಚ್ಚಾಗಿ. ಆದರೆ ಇನ್ನು ಮನೆಯಲ್ಲಿಯೂ ಕೂಡ ಅಥವಾ ಅಕ್ಕಪಕ್ಕದಲ್ಲಿ ವ್ಯವಹಾರ ಮಾಡುವಾಗಲೂ ಇದೇ ರೀತಿ ವ್ಯವಹಾರ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಅನ್ನೋ ಮಾತನ್ನ ಈ ವಚನದಲ್ಲಿ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.